ತುಂಬ ದಿನಗಳಿಂದ ರೀಲ್ಸ್ ವ್ಲಾಗ್ಸ್ ಮಾಡೋಣ ಅಂತ ಡಿಸ್ಕಷನ್ಸ್ ಮಾಡ್ತಾನೆ ಇದ್ವಿ. ಫೈನಲಿ ಡಿಸೈಡ್ ಆದ್ವಿ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ನಾವು ಅಪ್ಪ ಅಂತೂ ಬೈತಾನೆ ಇದ್ರು, ಏನು ಇವೆಲ್ಲ ಮಾಡ್ಕೊಂಡು ನಿಂತಿದ್ದೀರಾ ಅಂತ. ಬಟ್ ಅವ್ರು ಬೈಯೋದು ಕಾಮನ್ನು, ನಾವು ಬೈಸ್ಕೊಳ್ಳೋದು ಕಾಮನ್ನು, ಮತ್ತೆ ಅದನ್ನು ರಿಪೀಟ್ ಮಾಡೋದು ಕಾಮನ್ನು. ಸೊ ನಾವೀಗ ರೀಸೆಂಟಾಗಿ ಒಂದು ಹೋಟೆಲ್ ಓಪನ್ ಮಾಡಿದ್ವಿ. ಅದರಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಈವ್ನಿಂಗ್ ಚಾಟ್ ಸಿಗುತ್ತೆ. ಮಧ್ಯಾಹ್ನ ಹೋಟೆಲ್ ಕ್ಲೋಸ್ ಆಗಿರುತ್ತೆ. ಮಧ್ಯಾಹ್ನ ಯಾರ್ಯಾರು ಊಟಕ್ಕೆ ಆರ್ಡ್ರ್ ಕೊಟ್ಟರೆ ನಾವು ಮನೆಯಿಂದನೇ ಮಾಡಿಕೊಡ್ತೀವಿ. ಇವತ್ತು 6 ಜನಕ್ಕೆ ಮುದ್ದೆ ಅನ್ನ ಸಾಂಬಾರು ಊಟ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಆರ್ಡ್ರ್ ಕೊಟ್ಟಿದ್ರು. ಸೊ ನಾನು ಅಮ್ಮ ಬೇಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತರಕಾರಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ತರಕಾರಿ ಹಚ್ಚಿಟ್ಟು ಸಾಂಬಾರ್ಗೆ ಇಟ್ವಿ. ನೆಕ್ಸ್ಟ್ ಮುದ್ದೆ ಮಾಡೋಕೆ ಅಮ್ಮ ಸ್ಟಾರ್ಟ್ ಮಾಡಿತು. ನಾನು ಹಪ್ಪಳ ಮತ್ತು ಮಜ್ಜಿಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಫೈನಲಿ ಫುಡ್ಡೆಲ್ಲ ರೆಡಿ ಆಯಿತು. ಅಮ್ಮ ಬ್ಲೌಸ್ ಸ್ಟಿಚಸ್ ಎಲ್ಲ ಮಾಡೋದ್ರಿಂದ ಇವತ್ತು ಈವ್ನಿಂಗ್ ಒಬ್ಬರು ಬ್ಲೌಸ್ ಸ್ಟಿಚ್ ಮಾಡಿ ಕೊಡಿ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ರು. ಸೊ ಅಮ್ಮ ಅದ್ರಲ್ಲಿ ಬ್ಯುಸಿ ಇದ್ದರು. ಈಗೆಲ್ಲ ಪಾರ್ಸಲ್ಸು ನಾನೇ ಮಾಡಬೇಕಾಗಿತ್ತು. ಪಾರ್ಸಲ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಹರ್ಷ ಮತ್ತು ಪಂಚು ಬಂದರು. ಯಾವುದೋ ಫಂಕ್ಷನ್ಸ್ಗೆ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ಅವ್ರ ಜೊತೆ ವ್ಲಾಗ್ಸ್ ಮಾಡ್ತಿದ್ದೀವಿ ಅಂತೆಲ್ಲ ಮಾತಾಡಿಕೊಂಡು ಹಾಗೆ ಪಾರ್ಸಲ್ ಎಲ್ಲ ಕಟ್ಟಾಯಿತು. ಪ್ಯಾಕ್ ಮಾಡಿರೋದೆಲ್ಲ ತೊಗೊಂಡೋಗಿಟ್ಟೆ. ನಾವು ಅಪ್ಪ ಬಂದು ತಗೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಕೆಲಸ ಎಲ್ಲ ಮುಗೀತು. ನೆಕ್ಸ್ಟು ನಾನು ಜಾಯ್ನ್ ಆಗಿರೋ ಕಂಪ್ನಿ ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಲಾಗಿನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದಾಗಿತ್ತು ಇವತ್ತಿನ ಟುಡೇಸ್ ವ್ಲಾಗು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.